ಹಲೋ ಎವ್ರಿವನ್, ನಾನು ನಿಮ್ಮ ಅನು. ನೀವು ನೋಡ್ತಾ ಇರೋದು ನಿಮ್ಮ ಫೇವ್ರೆಟ್ ಚಾನಲ್ ಅನುಶ್ರುತಿ ಆರ್ಟ್ ಝೋನ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ, ಹಳೇದಾಗಿರುವಂತಹ ಮಕ್ಕಳ ಟೀ ಶರ್ಟ್ ಏನಾದರೂ ಇದ್ದರೆ ಬಿಸಾಕಲಿಕ್ಕೆ ಹೋಗಲೇಬೇಡಿ. ನೋಡಿ, ಈ ರೀತಿ ಹಳೇದಾದಂತಹ ಟೀ ಶರ್ಟನ್ನು ನಾವೇನು ಮಾಡ್ತೀವಿ, ಕೆಲವೊಂದು ಸರಿ ಹಳೇದಾಯಿತು ಅಂತನೋ ಅಥವಾ ಮಕ್ಕಳಿಗೆ ಚಿಕ್ಕದಾಯಿತು ಅಂತನೋ ಅಥವಾ ಸಣ್ಣ ಪುಟ್ಟ ಅಲ್ಲಲ್ಲಿ ಏನಾದರೂ ಕಲೆಗಳಾಯಿತು ಅಂತನೋ ನಾವೇನು ಮಾಡ್ತೀವಿ, ಈ ರೀತಿ ಬಟ್ಟೆಗಳನ್ನು ವೇಸ್ಟ್ ಅಂತ ಸುಮ್ಮನೆ ಹಾಗೆ ಇಟ್ಬಿಟ್ಟಿರ್ತೀವಿ. ಕೆಲವೊಂದು ಸರಿ ಈ ಬಟ್ಟೆಗಳನ್ನು ನಾವು ಬಿಸಾಕೋದು ಇಲ್ಲ, ಹಾಗೆ ನಾವು ರೀಯೂಸ್ ಮಾಡೋದು ಇಲ್ಲ. ಹಾಗೆ ಇಟ್ಟು ಮನೆಯಲ್ಲಿರುವಂತಹ ಸ್ಪೇಸನ್ನು ಹಾಳು ಮಾಡಿಬಿಡ್ತೀವಿ. ಸೊ ಆ ಥರ ನೀವು ಮಾಡ್ದೇನೆ ನಾನೀಗ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ಒಂದು ಸುಂದರವಾಗಿರುವಂತಹ ವಸ್ತು ಮಾಡಬಹುದು. ನೋಡಿ, ಅದಕ್ಕಾಗಿ ನಾನಿಲ್ಲಿ ತೊಗೊಂಡಿರೋದು ನೋಡಿ, ಚಿಕ್ಕ ಮಕ್ಕಳ ಟೀ ಶರ್ಟ್. ನೋಡಿ, ನಾನಿಲ್ಲಿ ಒಂದು ಹಳೇದಾಗಿರುವಂತಹ ಒಂದು ಚಿಕ್ಕ ಮಕ್ಕಳ ಟೀ ಶರ್ಟನ್ನು ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಾದ ಶೇಪಲ್ಲಿ ನೀವು ಮಾಡಬಹುದು. ನಾನಿಲ್ಲಿ ಸರ್ಕಲ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೀಗೆ ಫಸ್ಟು ಒಂದು ತಟ್ಟೆನ ಇಟ್ಕೊಂಡ್ಬಿಟ್ಟು ನಾನು ಅದೇ ಶೇಪಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಇದನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ಕ್ವಯರ್ ಶೇಪಲ್ಲೂ ಕೂಡ ಮಾಡ್ಕೋಬಹುದು. ನೋಡಿ, ಮನೆಗಳಲ್ಲಿ ಹಳೆಯ ಬಟ್ಟೆಗಳಿಗೇನು ಕೊರತೆನೇ ಇರಲ್ಲ ಅಲ್ವಾ? ಸೊ ಅವುಗಳನ್ನು ನಾವು ಬಿಸಾಕುವ ಬದಲು ಈ ರೀತಿ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಉಪಯೋಗ ಮಾಡಬಹುದು. ನೋಡಿ, ನಾನೀಗ ಟೀ ಶರ್ಟನ್ನು ನೋಡಿ ಈ ರೀತಿ ಸರ್ಕಲ್ ನಾನು ಡ್ರಾ ಮಾಡ್ಕೊಂಡ್ಬಿಟ್ಟು ಸರ್ಕಲ್ ಶೇಪಲ್ಲಿ ನಾನು ಡ್ರಾ ಮಾಡಿಕೊಂಡು ಅದೇ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಚಿಕ್ಕದಾಗಿರುವಂತಹ ಟೀ ಶರ್ಟ್ ಬೇಕಾದ್ರೂ ತೊಗೋಬೋದು ಅಥವಾ ದೊಡ್ಡವ್ರ ಟೀ ಶರ್ಟನ್ನು ಕೂಡ ನೀವು ಬಳಸಬಹುದು. ನಾನಿಲ್ಲಿ ಚಿಕ್ಕದಾಗಿರುವಂತಹ ಟೀ ಶರ್ಟನ್ನು ತೊಗೊಂಡ್ಬಿಟ್ಟು ನಾನಿಲ್ಲಿ ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಆ ಶೇಪ್ಗಿಂತ ಸ್ವಲ್ಪ ಜಾಸ್ತಿನೇ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ನೋಡಿ, ಅಕಸ್ಮಾತ್ ಕಟ್ ಮಾಡುವಾಗ ಅಲ್ಲಿ ಇಲ್ಲಿ ಸ್ವಲ್ಪ ಒಳಗಡೆ ಹೋಗಿಬಿಟ್ರೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನೀವು ಜಾಸ್ತಿ ಇರುವಂತೆಯೇ ಕಟ್ ಮಾಡಿಬಿಟ್ಟು ನಂತರ ನಾವೇನು ಶೇಪಲ್ಲಿ ಡ್ರಾ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗೆ ಕಾಣಿಸುತ್ತೆ. ನೋಡಿ, ಹೀಗೆ ನಾನು ಈಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನೀಗ ಇದನ್ನು ಪೂರ್ತಿಯಾಗಿ ಹೀಗೆ ಕಟ್ ಮಾಡ್ಕೊಂಡ ನಂತರ ನೋಡಿ ನಮಗೆ ಈ ರೀತಿ ಪೀಸ್ ಸಿಕ್ತಲ್ವಾ, ಇದನ್ನು ನಾವೀಗ ಉಲ್ಟಾ ಮಾಡ್ಕೊಳ್ಳೋಣ. ಇದು ಸೀದಾ ಬಟ್ಟೆ ಅಲ್ವಾ, ಇದನ್ನು ನಾವೀಗ ಉಲ್ಟಾ ಮಾಡ್ಕೊಳ್ಳೋಣ. ಹೀಗೆ ಉಲ್ಟಾ ಮಾಡ್ಕೊಂಡ ನಂತರ ನೋಡಿ ಈ ರೀತಿ ನಾನು ತೋರಿಸ್ಕೊಡೋ ರೀತಿಯಲ್ಲಿ ನೀವು ಅದನ್ನು ಸ್ಟಿಚ್ ಮಾಡಬೇಕು. ನೋಡಿ, ಸ್ವಲ್ಪವೇ ಸ್ವಲ್ಪ ಒಂದು ಜಾಗ ಬಿಟ್ಬಿಟ್ಟು ನಾನೇನು ತೋರಿಸ್ತಾ ಇದ್ದೀನಲ್ಲ ಕೈಯಲ್ಲಿ ಇಷ್ಟು ಜಾಗ ಬಿಟ್ಟುಬಿಟ್ಟು ನಂತರ ನೀವು ಸ್ಟಿಚ್ಚನ್ನು ಮಾಡ್ಕೊಂಡು ಬರಬೇಕು. ನಾನು ಕೇವಲ ಅಷ್ಟು ಜಾಗ ಬಿಟ್ಬಿಟ್ಟು ಪೂರ್ತಿಯಾಗಿ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರ್ತೀನಿ. ಸ್ಟಿಚ್ ಮಾಡೋದನ್ನು ತೋರಿಸಿದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ತಾ ಇಲ್ಲ, ಜಸ್ಟ್ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿ, ಇದನ್ನು ಕೈಯಲ್ಲಾದ್ರೂ ನೀವು ಹೊಲಿಗೆ ಹಾಕ್ಕೋಬೋದು ಅಥವಾ ಮಿಷನ್ನಲ್ಲಾದರೂ ಕೂಡ ನೀವು ಹೊಲಿಗೆನ ಹಾಕಬಹುದು. ನಮಗೆ ಈಗ ಕೆಳಗಡೆ ಒಂದು ಸರ್ಕಲ್ ಶೇಪಿನ ಬಟ್ಟೆ ಹಾಗೆ ಮೇಲ್ಗಡೆ ಒಂದು ಸರ್ಕಲ್ ಶೇಪಿನ ಬಟ್ಟೆ ಇದೆ ಅಲ್ವಾ, ಇದು ಸ್ಟಿಚ್ ಮಾಡುವಾಗ ಆಚೆ ಈಚೆ ಆಗಬಾರ್ದು ಅಂತ ಹೇಳಿ ನಾನಿಲ್ಲಿ ನೋಡಿ ಈ ರೀತಿ ಗುಂಡು ಪಿನ್ನನ್ನು ಅಲ್ಲಲ್ಲಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಸ್ಟಿಚ್ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ನೀಟಾಗಿ ಅದು ಬಟ್ಟೆ ಆ ಕಡೆ ಈ ಕಡೆ ಸರಿದಾಡೋದಿಲ್ಲ, ಅದು ಹಾಗೇ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು, ಒಂದು 2-3 ಗುಂಡು ಪಿನ್ಗಳನ್ನು ಅಲ್ಲಲ್ಲಿ ನೀವು ಈ ರೀತಿ ಹಾಕ್ಕೊಂಡು ಬಿಟ್ಟರೆ ನಿಮಗೆ ಸ್ಟಿಚ್ ಮಾಡಲಿಕ್ಕೆ ಅದು ಅನುಕೂಲ ಆಗುತ್ತೆ. ನೋಡಿ, ಇವಾಗ ನಾನು ಇದನ್ನು ಸರ್ಕಲ್ ಶೇಪಲ್ಲಿ ಇದನ್ನು ಈಗ ಸ್ಟಿಚ್ಚನ್ನು ಮಾಡ್ಕೊಂಡು ಬಂದಿದ್ದೀನಿ. ಸ್ಟಿಚ್ ಮಾಡಿದ ಮೇಲೆ ನೀವು ಹಾಕಿರುವಂತಹ ಗುಂಡು ಪಿನ್ನನ್ನು ಕೂಡ ನೀವು ತೆಗೆದುಬಿಡಿ. ನೋಡಿ, ಈ ಥರ ಸ್ಟಿಚ್ ಮಾಡಿದ ಮೇಲೆ ನಾನಿಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೆ ಅಲ್ವಾ, ಈಗ ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಉಲ್ಟಾ ಇರೋದನ್ನು ಹೀಗೆ ನೋಡಿ ಹೀಗೆ ಸೀದಾ ಮಾಡ್ಕೊಳ್ಳಿ. ನಮಗೆ ಆವಾಗ ಈ ರೀತಿ ಬಟ್ಟೆ ನೀಟಾಗಿ ಸಿಗುತ್ತೆ. ಈಗ ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ಈ ಚಿಕ್ಕ ಚಿಕ್ಕ ಶೋ ಇರುವಂತಹ ನೀವು ದಿಂಬನ್ನು ನೋಡಿರ್ತೀರಲ್ವ, ಸೋಫಾ ಮೇಲೆ ಅಥವಾ ಕಾಟ್ಗಳ ಮೇಲೆ ಅಥವಾ ದಿವಾನ್ ಮೇಲೆ
ಚಿಕ್ಕದಾಗಿರುವಂತಹ ರೌಂಡ್ ಪಿಲ್ಲು ಆಗಲಿ ಅಥವಾ ಸ್ಕ್ವಯರ್ ಶೇಪಿನ ಪಿಲ್ಲು ಆಗಲಿ ಇಟ್ಟಿರ್ತಾರಲ್ವ, ಆ ರೀತಿ ಪಿಲ್ಲುನ ನಾವಿಲ್ಲಿ ಮಾಡೋಣಂತೆ. ಅದಕ್ಕಾಗಿ ನಾನು ಬಳಸ್ತಾ ಇರೋದು ಇಲ್ಲಿ ನೋಡಿ, ಹಳೇದಾಗಿರುವಂತಹ ಒಂದು ಡಾಲ್ ಇತ್ತು ನನ್ನ ಮನೇಲಿ. ಸೊ ಈ ಡಾಲ್ ಒಳಗಡೆ ಇರುವಂತಹ ನೋಡಿ ಈ ರೀತಿ ಇದೇನಿದೆಯಲ್ಲ, ಈ ಡಾಲ್ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನಾನು ಇದ್ರ ಒಳಗಡೆ ಹಾಕ್ತಾಯಿದ್ದೀನಿ. ನೀವೇನಾದರೂ ನಿಮ್ಮನೇಲಿ ಈ ರೀತಿ ಹಳೇದಾಗಿರುತ್ತೆ, ಹರಿದೋಗಿರುತ್ತಾರಲ್ಲ, ಆ ರೀತಿ ಡಾಲ್ಗಳ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನೀವು ಇದ್ರ ಒಳಗಡೆ ಹಾಕೋಬಹುದು. ಅಥವಾ ಇಲ್ಲಪ್ಪ ನಮ್ಮನೇಲಿ ಡಾಲ್ ಇಲ್ಲ, ಅಥವಾ ಡಾಲ್ ನಮ್ಮದು ಚೆನ್ನಾಗೇ ಇದೆ, ಹಾಗಾಗಿ ನಾವು ಇದ್ರೊಳಗೆ ಹಾಕೋಕ್ಕಾಗಲ್ಲ ಅನ್ನೋದಾದರೆ ನೀವು ಹಳೆ ಬಟ್ಟೆಗಳನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಹಳೆ ಬಟ್ಟೆಗಳನ್ನು ಕೂಡ ನೀವು ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದ್ರ ಒಳಗಡೆ ಹಾಕಬಹುದು. ನಾನಿಲ್ಲಿ ಡಾಲ್ ಹೇಗಿದ್ದರೂ ಹರಿದೋಗಿತ್ತು ಅಂತ ಹೇಳಿ ಅದ್ರ ಒಳಗಡೆ ಇರುವಂತಹ ಮೆಟೀರಿಯಲನ್ನು ತೆಗೆದುಬಿಟ್ಟು ನಾನು ಇದ್ರ ಒಳಗಡೆ ಹಾಕಿದ್ದೀನಿ. ಫುಲ್ ನೀವು ಇದ್ರ ಒಳಗಡೆ ಹಾಕಿ ಆದಮೇಲೆ ನೋಡಿ ಹೀಗೆ ಆಗುತ್ತೆ. ನಂತರ ಇದನ್ನು ಓಪನ್ ಇರೋದನ್ನು ಕ್ಲೋಸ್ ಮಾಡೋಣ. ಇದು ಕ್ಲೋಸ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಸೂಜಿ ದಾರನ ತೊಗೊಂಡ್ಬಿಟ್ಟು ಇದನ್ನು ಕೈಯಲ್ಲೇನೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ರೌಂಡ್ ಪಿಲ್ಲು ರೆಡಿ ಆಗಿಬಿಡುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಬೇಕು. ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ತಿಳಿಸಲೇಬೇಕು. ಹಾಗೆಯೇ ನಿಮಗೇನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನೀವು ಒಮ್ಮೆ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ಸಾಕು, ನಮ್ಮ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ. ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊಂಡು ಬಂದಮೇಲೆ ಮೇಲಿಂದ ಒಂದು 2 ಸರಿ ಈ ರೀತಿ ನೀವು ಟ್ಯಾಪ್ ಮಾಡಿದರೆ ಅದು ನೀಟಾಗಿ ಈಕ್ವಲಾಗಿ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಗುತ್ತೆ. ನೀವು ದಿಂಬನ್ನು ಇದೇ ರೀತಿಯೇ ಇಷ್ಟಕ್ಕೆ ಬಳಸಬಹುದು. ಅಥವಾ ನಾನೀಗ ಇನ್ನೂ ಕೂಡ ಒಂದು ಸ್ಟೆಪ್ ಮುಂದೆ ತೋರಿಸ್ತಾ ಇದ್ದೀನಿ. ನೋಡಿ ನೀವು ಹೀಗೆ ರೌಂಡ್ ಪಿಲ್ಲುನ ಇದೇ ರೀತಿಯೇ ಹಾಗೇ ಬಳಸ್ಬೋದು. ಅಥವಾ ಚಿಕ್ಕದಾಗಿರುವಂತಹ ಸ್ಟೂಲ್ಗಳಿದ್ದರೆ ಅದ್ರ ಮೇಲೆ ಕೂಡ ನೀವು ಇಡಬಹುದು. ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನಾನಿಲ್ಲಿ ನೋಡಿ ಚಿಕ್ಕದಾಗಿರುವಂತಹ ಒಂದು ಸ್ವಲ್ಪ ಬ್ಲೌಸ್ ಪೀಸಿನ ಬಟ್ಟೆ ಇತ್ತು. ಸೊ ಅದ್ರ ಒಳಗಡೆ ನಾನು ಈಗೇನು ಡಾಲ್ ಒಳಗಿರುವಂತಹ ಮೆಟೀರಿಯಲ್ ಹಾಕಿದ್ವಿ ಅಲ್ವಾ, ಅದನ್ನು ನಾನು ಮತ್ತೆ ಈ ಗ್ರೀನ್ ಕಲರಿನ ಚಿಕ್ಕ ಪೀಸ್ ಬಟ್ಟೆಯಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನು ಕೂಡ ಚಿಕ್ಕದಾಗಿರುವಂತಹ ಒಂದು ಸರ್ಕಲ್ ಶೇಪನ್ನು ರೆಡಿ ಮಾಡಿ. ನೋಡಿ ಹೀಗೆ ಮಡ್ಚ್ಕೊಂಡ್ಬಿಡಿ. ಅದನ್ನು ನೀಟಾಗಿ ಒಳಗಡೆ ಹಾಕಿಬಿಟ್ಟು ಅದನ್ನು ನೀಟಾಗಿ ಹೀಗೆ ಮಡಚಿಬಿಡಿ. ಇದನ್ನು ಮಡಚಿಬಿಟ್ಟು ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ ಇದನ್ನು ಮಿಡಲ್ನಲ್ಲಿ ಹಾಕಿಬಿಟ್ಟು ನಾನು ಸ್ಟಿಚ್ ಮಾಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿ ಇರುತ್ತೆ. ನೋಡಿ ಹೀಗೆ ರೆಡಿ ಮಾಡಿದ್ವಿ ಅಲ್ವಾ. ಈಗ ಇದನ್ನು ಈಗ ಜಾಸ್ತಿ ಆಗಿರುವಂತಹ ಬಟ್ಟೆನ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಹೀಗಿಟ್ಬಿಟ್ಟು ನೀವು ನೋಡಿ ಹೀಗಿಟ್ಬಿಟ್ಟು ಮಿಡಲ್ನಲ್ಲಿ ನೀವು ಹೀಗೆ ಸ್ಟಿಚ್ ಮಾಡ್ಕೊಂಡು ಬಿಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡಲಿಕ್ಕಂತೂ ವಾ ಎಷ್ಟು ಚೆನ್ನಾಗಿ ಮಾಡಿದಿರಲ್ಲ ನೀವು ಅಂತ ಹೇಳಿ ಕೂಡ ಹೇಳ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಆ ಬಟ್ಟೆನ ಮಿಡಲ್ನಲ್ಲಿಟ್ಟು ನೋಡಿ ನಾನೀಗ ಹಿಂದ್ಗಡೆಯಿಂದ ಹೀಗೆ ಎಳೆದುಬಿಟ್ಟು ಇದನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಹೀಗೆ ಈ ರೀತಿ ಮಾಡಿದರೆ ನೀವು ನೋಡಲಿಕ್ಕೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ. ಹಾಗೆ ನಾವು ರೀಯೂಸ್ ಮಾಡಿದ ಹಾಗೂ ಆಗುತ್ತೆ. ಈ ರೀತಿ ಬಟ್ಟೆಗಳನ್ನು ನಾವು ಬೇಡ ಅಂತ ಬಿಸಾಕ್ಬಿಡ್ತೀವಿ ಅಲ್ವಾ. ಈ ಬೇಡ ಅಂತ ಬಿಸಾಕುವಂತಹ ಟೀ ಶರ್ಟ್ನಿಂದ ಎಷ್ಟು ಉಪಯೋಗವಾಗುವಂತಹ ನಾವು ವಸ್ತುನ ರೆಡಿ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ. ನೋಡಿ ಅದರಲ್ಲಿರುವಂತಹ ಡಾಲಿನ ಮೆಟೀರಿಯಲ್ ಕೂಡ ಬೇಡ ಅಂತ ಬಿಸಾಕೋದು. ಈ ಡಾಲ್ ಹಳೇದಾಯಿತು ಅಥವಾ ಏನೋ ಹರಿದೋಯ್ತು ಅಂತ ಹೇಳಿ ಬಿಸಾಕ್ಬಿಡ್ತೀವಿ. ಆದರೆ ಅದನ್ನು ಬಿಸಾಕೋ ಬದಲು ನೋಡಿ ಹೀಗೆ ನೀವು ಯೂಸ್ ಮಾಡ್ಕೋಬಹುದು. ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ಈ ರೀತಿಯ ಡಾಲ್ಗಳು ಇರೋದಂತೂ ಸರ್ವೇ ಸಾಮಾನ್ಯ. ಸೊ ಆ ಥರ ಡಾಲ್ಗಳ ಒಳಗಡೆ ಇರುವಂತಹ ಮೆಟೀರಿಯಲನ್ನು ನೀವು ಹೀಗೆ ಹಾಕಿಬಿಟ್ಟು ಉಪಯೋಗಿಸಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆಲ್ಲ ಈ ರೌಂಡ್ ಪಿಲ್ಲು ಹೇಗೆ ಅನ್ನಿಸ್ತು ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.